ಇಂದಿನಿಂದ ಆರ್ಥಿಕ ವರ್ಷ ಪ್ರಾರಂಭ ಆಗಿದೆ. ಆ ನಿಟ್ಟಿನಲ್ಲಿ ಒಂದು ಕಡೆ ಬೆಲೆ ಏರಿಕೆಯೂ ಕೂಡ ಆಗ್ತಾ ಇರುವಂಥದ್ದು. ಇನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ NHAI ಸದ್ಯ ಇದೀಗ ಟೋಲ್ ದರವನ್ನು ಕೂಡ ಏರಿಕೆ ಮಾಡಿರುವಂಥದ್ದು. ನಾನಿರುವಂಥದ್ದು ಮೈಸೂರು ಬೆಂಗಳೂರು ಹೆದ್ದಾರಿಯ ಎಕ್ಸ್‌ಪ್ರೆಸ್ ವೇ ನಲ್ಲಿ ಬರುವಂತಹ ಟೋಲ್ನಲ್ಲಿ ಗಣಂಗೂರು ಟೋಲ್, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ ಈ ಒಂದು ಟೋಲ್ನಲ್ಲಿ ಇದೀಗ ದರವು ಕೂಡ ಏರಿಕೆ ಆಗಿರುವಂಥದ್ದು. ದೃಶ್ಯಗಳಲ್ಲಿ ನೋಡ್ತಾ ಇದ್ದಾರೆ, ಈಗಾಗಲೇ ಬಹಳಷ್ಟು ವಾಹನಗಳು ಈ ಒಂದು ಎಕ್ಸ್‌ಪ್ರೆಸ್ ವೇನಲ್ಲಿ ಓಡಾಟವನ್ನ ಮಾಡುತ್ತೆ. ಆದ್ರೆ ಇದೀಗ ಏನು ಟೋಲ್ ದರ ಏರಿಕೆಯಿಂದ ಬಹಳಷ್ಟು ಪ್ರಮಾಣದಲ್ಲಿ ಹೊಡೆತವು ಕೂಡ ಬೀಳ್ತಾ ಇರುವಂಥದ್ದು. ಅಂದ್ರೆ ಒಂದು ಕಡೆ ಮಿಶ್ರ ಪ್ರತಿಕ್ರಿಯೆಯನ್ನ ವಾಹನ ಸವಾರರು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಒಂದು ಕಡೆ ಟೋಲ್ ದರ ಏರಿಕೆಯನ್ನ ಮಾಡಿರುವುದರಿಂದ ಮಧ್ಯಮ ವರ್ಗದ ಮತ್ತು ಬಡ ವರ್ಗದ ಕುಟುಂಬಕ್ಕೆ ಬಹಳಷ್ಟು ಹೊಡೆತ ಬೀಳುತ್ತೆ ಎಂಬ ನಿಟ್ಟಿನಲ್ಲಿ ಕೆಲವೊಂದಷ್ಟು ಮಂದಿ ವಾಹನ ಸವಾರರು ಹೇಳಿದ್ರೆ, ಮತ್ತೊಂದಷ್ಟು ಮಂದಿ ಹೈವೇ ಚೆನ್ನಾಗಿದೆ, ಆ ನಿಟ್ಟಿನಲ್ಲಿ ದರ ಏರಿಕೆ ಆದ್ರೂ ಕೂಡ ಯಾವುದೇ ರೀತಿ ಸಮಸ್ಯೆ ಇಲ್ಲ ಎಂಬ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಅಂದ್ರೆ ಈ ಒಂದು ಟೋಲ್ನಲ್ಲಿ ಒಂದು ಕಡೆ ಸಂಚಾರವನ್ನ ಮಾಡೋದಕ್ಕೆ ಹಿಂದೆ ಕಾರಿನ ಒಂದು ಟೋಲ್ ದರ 170 ರೂಪಾಯಿ ಇತ್ತು. ಸದ್ಯ ಇದೀಗ 5 ರೂಪಾಯಿ ಏರಿಕೆಯನ್ನು ಕಂಡಿದೆ. 175 ರೂಪಾಯಿಗೆ ಟೋಲ್ನ ದರ ಏರಿಕೆ ಆಗಿರುವಂಥದ್ದು. ಇನ್ನು ಲಘು ವಾಹನ ಮಿನಿ ಬಸ್ ಆ ಒಂದು ದರವು ಕೂಡ 275 ರೂಪಾಯಿ ಹಿಂದೆ ಇತ್ತು. ಸದ್ಯ 5 ರೂಪಾಯಿ ಏರಿಕೆಯಾಗಿದೆ. ಇದೀಗ 280 ರೂಪಾಯಿಗೆ ಆ ಒಂದು ಟೋಲ್ ದರವು ಕೂಡ ಏರಿಕೆ ಆಗಿರುವಂಥದ್ದು. ಇನ್ನು ಟ್ರಕ್, ಬಸ್ ಹಾಗೆ 2 ಆಕ್ಸೆಲ್ ವಾಹನಗಳೇನಿದೆ ಅದರ ಇಂದಿನ ದರ 570 ರೂಪಾಯಿ ಇತ್ತು. ಸದ್ಯ 15 ರೂಪಾಯಿ ಜಾಸ್ತಿಯಾಗಿ ಇರುವಂಥದ್ದು. ಇನ್ನು 3 ಆಕ್ಸೆಲ್ ವಾಣಿಜ್ಯ ವಾಹನ ಏನಿದೆ ಅದು ಇಂದಿನ ದರ 625 ಇತ್ತು. ಸದ್ಯ 640ಕ್ಕೆ ಏರಿಕೆ ಆಗಿರುವಂಥದ್ದು. ಅಂದ್ರೆ 15 ರೂಪಾಯಿ ದರವನ್ನ ಏರಿಕೆ ಮಾಡಲಾಗಿದೆ. ಇನ್ನು ಭಾರಿ ಕಟ್ಟಡದ ನಿರ್ಮಾಣ ವಾಹನ ಮತ್ತೆ ಅರ್ತ್ ಮೂವರ್ಸ್ ಮತ್ತೆ 4 ರಿಂದ 6 ಆಕ್ಸೆಲ್ ವಾಹನಗಳೇನಿದೆ ಆ ಒಂದು ಟೋಲ್ನ ದರ 900 ರೂಪಾಯಿ ಇತ್ತು ಹಿಂದೆ. ಸದ್ಯ 20 ರೂಪಾಯಿ ಏರಿಕೆಯನ್ನು ಕಂಡು 920 ರೂಪಾಯಿಗೆ ಏರಿಕೆ ಆಗಿರುವಂಥದ್ದು. ಇನ್ನು 7 ಅಥವಾ ಅದಕ್ಕಿಂತ ಹೆಚ್ಚಿನ ಆಕ್ಸೆಲ್ ವಾಹನಗಳೇನಿದೆ ಅದರ ದರ 1095 ರೂಪಾಯಿ ಇತ್ತು. ಆದ್ರೆ ಇದೀಗ 25 ರೂಪಾಯಿ ಏರಿಕೆಯಾಗಿರುವಂಥದ್ದು. 1120 ರೂಪಾಯಿಗೆ ಇದೀಗ ಟೋಲ್ ದರವು ಕೂಡ ಏರಿಕೆ ಆಗಿರುವಂಥದ್ದು. ಇನ್ನು ಗಣಂಗೂರು ಟೋಲ್ ಮತ್ತೆ ಕಣಿಮಿಣಿಕಿ ಟೋಲ್ ಎರಡೂ ಟೋಲ್ನಲ್ಲೂ ಕೂಡ ಇದೀಗ ದರ ಏರಿಕೆ ಆಗಿರುವುದರಿಂದ ಒಂದು ಕಡೆ ವಾಹನ ಸವಾರರಿಗೆ ಬಹುದೊಡ್ಡ ಹೊಡೆತ ಬೀಳ್ತಾ ಇದೆ. ಇನ್ನು ಆಫ್ಲೈನ್ ಅಂದ್ರೆ ಯಾರು ಕೂಡ ಕ್ಯಾಶ್ ಅನ್ನ ಕೊಡ್ತಾರೆ ಅವ್ರಿಗೆ ಇಲ್ಲಿ ಒಂದು ಟೋಲ್ಗಳಲ್ಲಿ ಎಂಟ್ರಿಯನ್ನ ಕೊಡ್ತಾ ಇಲ್ಲ. ಅಂದ್ರೆ ಇದುವರೆಗೂ ಕೂಡ ಟೋಲ್ ದರ ಏನಿತ್ತು ಫಾಸ್ಟ್ಯಾಗ್ ಅಲ್ಲಿ ಎಷ್ಟು ಕಟ್ಟಾಯ್ತು ಅದ್ರ ಡಬಲ್ ಅನ್ನ ದುಡ್ಡನ್ನ ಪಡೆದು ಅವ್ರಿಗೆ ಟೋಲ್ ಪಾಸ್ ಆಗೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿತ್ತು. ಆದ್ರೆ ಇದೀಗ ಯಾರು ಕ್ಯಾಶ್ ಅನ್ನು ಕೊಡ್ತಾರೆ ಅವ್ರಿಗೆ ಟೋಲ್ ನಲ್ಲಿ ಎಂಟ್ರಿ ಇಲ್ಲ, ವಾಪಸ್ ಕಳಿಸುವಂತ ಕೆಲಸವು ಕೂಡ ಸದ್ಯ ಟೋಲ್ ಸಿಬ್ಬಂದಿಗಳು ಮಾಡ್ತಾ ಇರುವಂತದ್ದು. ಅಂದ್ರೆ ಆನ್ಲೈನ್ ಅಲ್ಲಿ ಅವರು ಪೇ ಮಾಡ್ಬೋದು, ಅಂದ್ರೆ ಗೂಗಲ್ ಪೇ, ಫೋನ್ ಪೇ ನಲ್ಲೂ ಕೂಡ ಅವರು ಪೇಮೆಂಟ್ ಅನ್ನು ಮಾಡ್ಬೋದು, ಟೋಲ್ ಅನ್ನು ಕಟ್ಬೋದು. ಆದ್ರೆ ಅದಕ್ಕೆ 40 ರೂಪಾಯಿ ಹೆಚ್ಚಿಗೆ ಹಣವನ್ನು ವಸೂಲಿ ಮಾಡುವಂತಹ ಕೆಲಸಗಳು ಕೂಡ ಇವತ್ತಿನಿಂದ ಆಗ್ತಾ ಇರುವಂತದ್ದು. ಸದ್ಯ ಟೋಲ್ ದರದಿಂದ ಒಂದು ಮಟ್ಟಿಗೆ ಮಧ್ಯಮ ವರ್ಗದ ಜನರಿಗೆ ಹೊಡೆತವನ್ನ ಬೀಳ್ತಾ ಇದೆ. ಆದ್ರೆ ಕೆಲವೊಂದಷ್ಟು ಜನ ಹೇಳ್ತಾ ಇರುವಂತದ್ದು ಟೋಲ್ ದರ ಏರಿಕೆಯಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ ಎಂಬ ಒಂದು ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಾನೆ ಹೇಳಬಹುದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ.